ಎಲ್ಲರಿಗೂ ನಮಸ್ಕಾರ. ಇವತ್ತು ಈಶ್ವರಿ ಫೌಂಡೇಶನ್ ವತಿಯಿಂದ 5ನೇ ವಾರ್ಷಿಕೋತ್ಸವ ಅಂಗವಾಗಿ ಮುಖೇಶ್ ಅಂಡ್ ಮನ್ನಾಡಿ ಅವರ ಒಂದು ನೆನಪಿನ ಒಂದು ಸ್ವರಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ಭಾಗವಹಿಸಿ ಆ ಒಂದು ಹಳೆ ಹಾಡುಗಳ ಮತ್ತು ನೆನೆಸ್ಕೊತಾ ಇರೋದು ಭಾಳ ಅಂದರೆ ಭಾಳ ನನಗೆ ಸಂತಸ ಅನಿಸಿದೆ. ಈ ಒಂದು ಹಾಡುಗಳು ಕೇಳ್ತಾ ಇದ್ದರೆ ಮನಸ್ಸು ಹಳೆ ನೆನಪುಗಳ ಕಡೆ ಹೋಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡನಲ್ಲಿ ಇರುವಂಥ ಸಂಗೀತ ಪ್ರಿಯರೆಲ್ಲ ಬಂದು ಈ ಒಂದು ಮುಖೇಶ್ ಮನ್ನಾಡಿ ಅವರ ಒಂದು ಹಾಡುಗಳನ್ನು ಪೂನಾದಿಂದ ಏನು ಸಂಗೀತಗಾರರು ಬಂದರೆ ಮತ್ತು ನಮ್ಮ ವಿಠ್ಠಲ್ ಮತ್ತು ರಾಹುಲ್ ತಂಡದವರು ಏನು ಇಷ್ಟು ಚೆನ್ನಾಗಿ ಹಾಡುಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಮೈ ರೋಮಾಂಚಿತವಾಗ್ತಾ ಇದೆ. ಮಧುರ ಸ್ಮೃತಿ ಅಂತ ಏನೋ ಒಂದು ಪದ ಇದೆ. ಆ ಮಧುರ ಸ್ಮೃತಿ ಪದಕ್ಕೆ ಇವತ್ತು ಒಂದು ಸರಿಯಾದ ಅರ್ಥ ರೂಪಿಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ಮುಂಬರುವ ದಿನಗಳಲ್ಲಿ ಸಹಿತ ಇದೇ ತರ ಇಂಥ ಒಂದು ಸಂಗೀತ ಪ್ರಿಯರ ಸಲುವಾಗಿ ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಮ್ಮಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಈಶ್ವರಿ ಫೌಂಡೇಶನ್ ಅವರಿಗೆ ಹೇಳುತ್ತಾ ಹುಬ್ಬಳ್ಳಿ ಧಾರವಾಡದ ಸಂಗೀತ ಪ್ರಿಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಈಶ್ವರಿ ಫೌಂಡೇಶನ್ 5ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ನಿಮಿತ್ತ ಸ್ವರಾಂಜಲಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಸಂತೋಷ್ ವೆರ್ಣೇಕರ್ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ಈ 5ನೇ ವರ್ಷದ ವಾರ್ಷಿಕೋತ್ಸವದ ಒಂದು ವಿಶೇಷತೆ ಅಂದ್ರೆ ಬೇರೆ ರಾಜ್ಯಗಳಿಂದ ಹಾಗೂ ನಮ್ಮ ರಾಜ್ಯದ ಹಲವಾರು ಕಲಾವಿದರುಗಳನ್ನ ಕರೆತಂದು ಇಲ್ಲಿ ಅವರಿಗೆ ಒಂದು ಅವಕಾಶವನ್ನ ವೇದಿಕೆಯನ್ನ ಕಲ್ಪಿಸಿಕೊಟ್ಟದ್ದು ನಿಜವಾಗ್ಲೂ ಅರ್ಥಪೂರ್ಣದ ವಾರ್ಷಿಕೋತ್ಸವ. ಹಾಗಾಗಿ ಅವರ ಒಂದು ಈ ವಾರ್ಷಿಕೋತ್ಸವ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಲಿ, ಇದೇ ರೀತಿ ಅವರು ಸಮಾಜ ಸೇವೆಯಲ್ಲಿ ಈ ರೀತಿಯ ಹಲವಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಗಳನ್ನ ಸಲ್ಲಿಸಲಿ, ಇದೇ ರೀತಿ ದೇವರವರಿಗೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಆಶಿಸಿ ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಸಂಗೀತ ಆರಾಧಕರಿಗೆ ಹಾಗೂ ಸಂಗೀತ ಪ್ರಿಯರಿಗೆ ಒಂದು ಸಂಜೆಯ ರಸದೌತಣ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನ ಮೆಚ್ಚಲಿ, ಇದೇ ರೀತಿ ಅವರಿಗೆ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ಇವತ್ತು 5ನೇ ವರ್ಷದ ಏನು ಈಶ್ವರಿ ಫೌಂಡೇಶನ್ ಸಂಗೀತ ಕಾರ್ಯಕ್ರಮ ಇದೆ, ಬಹಳ ಅದ್ಭುತವಾದ ಆಯೋಜನೆ ಮಾಡಿದ ಏನು ಒಂದು ಇವತ್ತಿನ ಸಂಗೀತ ಕಾರ್ಯಕ್ರಮ. ವಿಶೇಷವಾಗಿ ಸಂತೋಷ್ ವರ್ಣೇಕರ್ ಅವರು ಬಹಳ ಅಚ್ಚುಕಟ್ಟಾಗಿ ಅವರ ಟೀಮ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಯಾಕಂದ್ರೆ ಕಲಾವಿದರು ಕಲೆಗೆ ಒಂದು ಏನು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಫೀಲ್ಡ್ ಅಲ್ಲಿರೋ ಎಲ್ಲ ಕಲಾವಿದರು ಬಂದು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಹಳ ಖುಷಿಯ ಸಂದರ್ಭ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ ಎಲ್ಲರ ಪರವಾಗಿ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಈ ಈಶ್ವರಿ ಫೌಂಡೇಶನ್ನ ಕಾರ್ಯಕ್ರಮವನ್ನು 5ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಎಲ್ಲರಿಗೂ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮ ಎದಕ್ಕೆ ನಾವು ನಡೆಸ್ತಾ ಇದ್ದೇವೆ ಅಂದರೆ, ನಾವು ಇದಕ್ಕೆ 400 ರೂಪಾಯಿ ಟಿಕೆಟನ್ನು ಇಟ್ಟಿದ್ವಿ ಒಂದು ಕಪಲ್ಸ್ಗೆ. ಇಲ್ಲಿ ಸಾವಿರಾರು ಜನ, 500 ಜನಗಳು ಅಷ್ಟು ಜನ ಬಂದು ಈ ಫೌಂಡೇಶನ್ಗೆ ಸಹಾಯ ಮಾಡಿದ್ದಾರೆ. ಈ ಸಹಾಯ ಧನವನ್ನು ನಾವು ಬರುವಂಥ ನೀಡಿದ ಅನಾಥಾಶ್ರಮಕ್ಕೆ ಕೊಡಲಿಕ್ಕೆ ನಾವು ಇದನ್ನು ಅನೌನ್ಸ್ ಮಾಡಿದ್ವಿ. ಇದನ್ನು ನಾವು ನಿಮ್ಮ ಈ ಅಳಲು ಸೇವೆಯನ್ನು ನಾವು ನೋಡಿ ಈ ಕಾರ್ಯಕ್ರಮವನ್ನು ಎಲ್ಲ ಒಪ್ಪಿಕೊಂಡು ನೀವೆಲ್ಲ ಇಷ್ಟೆಲ್ಲ ಜನ ಬಂದು ಈಗ ಯಶಸ್ವಿ ಮಾಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ
ಕಾರ್ಯಕ್ರಮ ಅಂದರೆ ಬರುವಂಥ ಮೇಯರ್ ಆಗಲಿ, ಆಮೇಲೆ ಪ್ರದೀಪ್ ಶೆಟ್ಟರು ಆಗಲಿ, ಸಿ ಪ್ರಸಾದ್ ಅವರಾಗಲಿ, ಸಂಕಲ್ಪ ಶೆಟ್ಟರ್ ಆಗಲಿ, ಮಲ್ಲಪ್ಪ ಸಿರ್ಕೋಳ್ ಅವರಾಗಲಿ, ಆಮೇಲೆ ನಮ್ಮ ಆನಂದ್ ಕಮತಿಯವರಾಗಲಿ, ಗಂಗಾವತಿ ಸಿಲ್ಕನ್ ಸರ್, ಇವರೆಲ್ಲರೂ ನಮಗೆ ಇದಕ್ಕೆ ಪ್ರಾಯೋಜಕರಾಗಿ ಬೆನ್ನೆಲುಬಾಗಿ ಈಶ್ವರಿ ಫೌಂಡೇಶನ್ಗೆ ನಿಂತಿದ್ರು. ಅವರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಪ್ರೇಕ್ಷಕರು ಬಂದು ಆ ಟಿಕೆಟ್ 400 ರೂಪಾಯಿಗೆ ಒಂದು ಕಪಲ್ಸ್ ಅಂತೇಳಿ ಬಂದು ಸ್ಕ್ಯಾನರನ್ನು ಇಟ್ಟಿದ್ದೀವಿ. ಆ ಸ್ಕ್ಯಾನರ್ಲಿಂದ ಆ ಫೌಂಡೇಶನ್ಗೆ ಸಹಾಯಧನ ಮಾಡಿದರೆ ಆ ಸಹಾಯಧನವನ್ನು ನಾವು ಬರುವಂಥ ದಿನಗಳಲ್ಲಿ ಅನಾಥಾಶ್ರಮಕ್ಕೆ ಡೊನೇಟ್ ಆಗಿ ಕೊಡ್ತೇವೆ ಅಂತ ಹೇಳ್ತೇವೆ. ಈಗ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಬಂದಿದೆ ಈಶ್ವರಿ ಫೌಂಡೇಶನ್ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮ 5 ವರ್ಷ, ಇದು 5ನೇ ವಾರ್ಷಿಕ, 5 ವರ್ಷದ ಸತತವಾಗಿ 5 ವರ್ಷ ಬಂದಿದೆ ಫೌಂಡೇಶನ್ ಸಮಾಜ ಸೇವೆಯಲ್ಲಿ. ಕಣ್ಣಿಲ್ಲದವರಿಗೆ ಕಣ್ಣಿನ ಚಿಕಿತ್ಸೆ ಹಾಗೂ ಕಾಲಿಲ್ಲದವರಿಗೆ ಗ್ಯಾಂಗ್ರಿಂಗ್ ಆಗಿ ಕಟ್ಟಾದಂಥವರಿಗೆ ಕಾಲಿನ ವ್ಯವಸ್ಥೆ ಹಾಗೂ ಬರುವಂಥ ಗುಡಿಗಳಿಗಾಗಲಿ ಅವರುಗಳಾಗಲಿ ಅನ್ನ ಸಂತರ್ಪಣೆ ಸುಧಾ ಮಾಡ್ತಾ ಇದ್ದೀವಿ. ಆಮೇಲೆ ಕರಿಯಮ್ಮ ದೇವಿಗೆ ಗಾಂಧಿನಗರದಲ್ಲಿ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಹಾಗೂ ಮತ್ತು ಬಡವರಿಗೆ ಬಲ್ಲಿದರಿಗೆ ಯಾರೋ ಮದುವೆ ಏನು ಅಂತೇಳಿ ಬಂದರೆ ಅವರಿಗೆ ಸಹಾಯ ಅರ್ಥ ಎಲ್ಲ ಸಮಾಜದಲ್ಲಿ ದವರಿಗೂ ಎಲ್ಲರಿಗೂ ಒಂದಾಗಿ ಈಶ್ವರಿ ಫೌಂಡೇಶನ್ ಮನಿ ಮಗವಾಗಿ ಈ ಈಶ್ವರಿ ಫೌಂಡೇಶನ್ ಎಲ್ಲ ಸಮಾಜದಲ್ಲಿಯೂ ಬೆಳೀತಾ ಇದೆ ಅಂತ ಹೇಳ್ತೇವೆ. ನಮಸ್ಕಾರ. ನಾವು ಸ್ವರಾಂಜಲಿ ತಂಡದಿಂದ ವಿಠಲ್ ಪಣಸಲಿಗೆ ಅಂತ ನಾನು ಮಾತಾಡೋದು, ರಾಜ್ ಕಟಾರೆ, ಆಮೇಲೆ ಮತ್ತು ಶಂಕರ್ ಪುರೋಹಿತ್. ನಾವೆಲ್ಲರೂ ಸುಮಾರು 10 ವರ್ಷದಿಂದ ಈ ಓಲ್ಡ್ ಸಾಂಗ್ಸ್ ಎಲ್ಲ ಜನರ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್, SPB ಮತ್ತು ಮುಖೇಶ್ ಮನ್ನಾಡಿ ಆಯಿತು, ಆಮೇಲೆ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಹೀಗೆ ಸುಮಾರು CS ಲತಾ ಮಂಗೇಶ್ಕರ್, ಹೀಗೆ ಸುಮಾರು ಕಾರ್ಯಕ್ರಮ ತೊಗೊಂಬಂದಿದ್ವಿ. 10 ವರ್ಷದಿಂದ ನಾವು ಎಲ್ಲರ ಪಬ್ಲಿಕ್ಕಿಗೆಲ್ಲ ನಾವು ಒಳ್ಳೆ ಹಾಡುಗಳನ್ನು ತೊಗೊಂಡ್ಬರ್ತಾ ಇದ್ದೀವಿ, ಅವ್ರಿಗೆ ರಂಜಿಸ್ತಾ ಇದ್ದೀವಿ. ಇವತ್ತು ನಮ್ದು ಈಶ್ವರಿ ಫೌಂಡೇಶನ್ 5ನೇ ವರ್ಷದ್ದು ಆನಿವರ್ಸರಿ. ಆ ನಿಮಿತ್ತದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಒಳ್ಳೆ ಹಾಡುಗಳನ್ನು ಹಾಡಿದ್ದೀವಿ, ಪಬ್ಲಿಕ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ಲಾಸಿಕಲ್, ಮನ್ನಾಡಿ ಅವ್ರ ಕ್ಲಾಸಿಕಲ್ ಸಾಂಗ್ಸು, ಯಾರಿಗೂ ಹಾಡ್ಲಿಕ್ಕೆ ಬರ್ಲಾರಂಥ ಹಾಡುಗಳನ್ನು ನಾವು ತೊಗೊಂಡು ಜನರಿಗೆ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಜನರು ಎಂಜಾಯ್ ಮಾಡ್ತಿದ್ದಾರೆ. ಬಹಳ ಒಳ್ಳೆ ಸಪೋರ್ಟ್ ಇದೆ, ಒಳ್ಳೆ ಕೋಆಪರೇಷನ್ನು, ಒಳ್ಳೆ ಆಡಿಯನ್ಸ್ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಎಲ್ಲ ನಿಮ್ಮ ಸಹಕಾರದಿಂದ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದು ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ನಿಮ್ ಸಹಕಾರ ಬೇಕು. ಇವತ್ತು ನಾವು ಲೈವ್ ಮಾಡ್ತಾ ಇದ್ದೀವಿ, ಕೇವಲ 4 ಇನ್ಸ್ಟ್ರೂಮೆಂಟ್ ನಾವು ಮಾಡ್ತಾ ಇದ್ದೀವಿ. ಮುಂಬರುವ ದಿನದಲ್ಲಿ ನಾವು ಒಂದು 15ರಿಂದ 20 ಜನರ ಒಂದು ಮ್ಯೂಸಿಷಿಯನ್ಸ್ ಕರ್ಕೊಂಡು ನಾವು ಪ್ರೋಗ್ರಾಮ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಿಮ್ಮ ಪಬ್ಲಿಕ್ ಎಲ್ಲ ಸಪೋರ್ಟ್ ಬೇಕು. ಎಲ್ಲ ಪಬ್ಲಿಕ್ ದಿಂದ ಆಯ್ತು, ಒಳ್ಳೆ ಬಿಸ್ನೆಸ್ ಮನ್ಸ್ ಅದಾರ, ಅವ್ರು ಸಪೋರ್ಟ್ ಮಾಡಿದ್ರೆ ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡಬಹುದು. ಐಡಿಯಾಸ್ ಇದೆ, ಅದನ್ನು ಬರಬೇಕು ಅಂತಂದ್ರೆ ನಿಮ್ದೆಲ್ಲ ಸಪೋರ್ಟ್ ಬೇಕು, ನಿಮ್ ಸಹಕಾರ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ನಮಸ್ಕಾರ. ನಾನು ರಾಜ್ ಕಠಾರೆ, ವಿಠಲ್ ಪಣಸಲಿಗೆಯವರು, ಸ್ವರಾಂಜಲಿ ತಂಡದ ಪ್ರಮುಖರು, ರೂವಾರಿಯವರು, ಮತ್ತು ಅದೇ ರೀತಿ ನಮ್ಮ ಜೊತೆ ಶಂಕರ್ ಪುರೋಹಿತ್ ಅವರಿದ್ದಾರೆ. ವಿಠಲ್ ಅವರ ಒಂದು ವಿಶೇಷತೆ ಏನಂದ್ರೆ ವಿಶೇಷವಾದ ಕಾರ್ಯಕ್ರಮಗಳನ್ನ ತರ್ತಾರೆ. ಅದರಲ್ಲಿಯೂ ಕೂಡ ಎಂದು ಕೇಳಲಾರದಂತ ಮತ್ತು ಕಾಣಲಾರದಂತಹ ಒಂದು ಹಾಡುಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಏನು ಮುಖೇಶ್ ಮತ್ತು ಮನ್ನಾಡಿ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಹಾಡುಗಾರರನ್ನ ಆಯ್ಕೆ ಮಾಡಿಕೊಂಡು ಸಮಾಜದ ಮುನ್ನಡೆಗೆ, ಅಂದ್ರೆ ಯಾವ ರೀತಿ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಹಿತ್ಯ ಇದೆ ಮತ್ತು ಯಾವ ರೀತಿ ಸಂಗೀತ ಇದೆ ಅನ್ನೋದನ್ನ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರ ಒಂದು ಪರಿಶ್ರಮ, ನಿಜಕ್ಕೂ ಕೂಡ ಅವರ ಒಂದು ಸಾಧನೆ ಬಹಳ ಮೆಚ್ಚುವಂತದ್ದು. ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಳ್ಳೆಯ ಒಂದು ಸಂಗೀತವನ್ನ ಅವರು ತರಲಿದ್ದಾರೆ. ಅದಕ್ಕೆಲ್ಲರೂ ನಮ್ಮ ಒಂದು ಸಹಾಯ ಸಹಕಾರ ಅವಶ್ಯವಾಗಿರ್ಬೇಕಂತ ಹೇಳಿ ಈ ಮೂಲಕ ನಮ್ಮಲ್ಲಿ ಕೇಳಿಕೊಡ್ತಾ ಇದ್ದೆ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ನಮ್ಮ ಅನುಬಂಧ ಯಾವತ್ತಿದ್ರು ಜೊತೆಯಾಗಿರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಬೇಕಂತ ಕೇಳ್ಕೊಳ್ತಾ ಇದ್ದೆ. ಜೈ ಹಿಂದ್.